ಇಂಪಾರ್ಟೆಂಟ್ ಅಪ್ಡೇಟ್. ಇವಾಗ ಒಂದು ಸ್ಮಾಲ್ ಅಪ್ಡೇಟ್ ಎಲ್ಲರಿಗೂ. ತುಂಬ ಫ್ರಾಡ್ ಕಾಲ್ಸ್ ಬರುತ್ತೆ, ಫ್ರಾಡ್ SMS ಬರುತ್ತೆ. ತುಂಬ ಯೂನಿಕ್ ಟ್ರಿಕ್ ಯೂಸ್ ಮಾಡಿಕೊಂಡು ಫ್ರಾಡ್ ಕಾಲ್ಸ್ ಬರ್ತಾ ಇರುತ್ತೆ. ಎಜುಕೇಟೆಡ್ ಇರೋರಿಗೂ ಫ್ರಾಡ್ ಅಂತ ಗೊತ್ತಾಗತ್ತೆ, ಕಟ್ ಮಾಡ್ತೀವಿ. ಬಟ್ ಇದು ಒಂದು ವಿಡಿಯೋ ಚಿಕ್ಕ ಹೆಲ್ಪ್ಫುಲ್ ವಿಡಿಯೋ ಇರುತ್ತೆ. ಯಾರು ಎಜುಕೇಟೆಡ್ ಇಲ್ಲ ಅವ್ರಿಗೆ ಇದು ನೀವು ಸಹಾಯ ಮಾಡ್ತೀರಾ. ಯಾವುದೋ ಫ್ರಾಡ್ ಕಾಲ್ ಬಂತು, ಫ್ರಾಡ್ SMS ಬಂತಂದರೆ ನಿಮ್ಮ ಬ್ರೌಸರ್ ಓಪನ್ ಮಾಡಿಬಿಟ್ಟು ಚಕ್ಷು ಅಂತ ಟೈಪ್ ಮಾಡಿ. ಚಕ್ಷು ಟೈಪ್ ಮಾಡಿದ ತಕ್ಷಣ ಫಸ್ಟೇ ಪ್ರೊಫೈಲ್ ಓಪನ್ ಮಾಡಿ. ಇದು ಗೋರ್ಮೆಂಟ್ದು ಅಫಿಷಿಯಲ್ ವೆಬ್ಸೈಟು. ಯಾರು ದೂರಸಂಚಾರ ನಿಗಮ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಸೊ ಟೆಲಿಕಾಮ್ ಡಿಪಾರ್ಟ್ಮೆಂಟ್ದು ಅಫಿಷಿಯಲ್ ವೆಬ್ಸೈಟು. ಡೌನಲ್ಲಿ ಬಂದರೆ ಕಂಟಿನ್ಯೂ ಫಾರ್ ರಿಪೋರ್ಟಿಂಗ್ ಅಂತ ಇದೆ. ಇದಕ್ಕೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಫಿಲ್ ಮಾಡಬೇಕಾಗತ್ತೆ. ಫಸ್ಟು ಮೀಡಿಯಮ್ ಯಾವ ಥರ ಬಂದಿತ್ತು, ನಿಮಗೆ ಕಾಲ್ ಬಂದಿತ್ತಾ, SMS ಬಂದಿತ್ತಾ, ವಾಟ್ಸಪ್ ಮುಖಾಂತರ ಬಂದಿತ್ತಾ. ಇವಾಗ ವಾಟ್ಸಪ್ ಫ್ರಾಡ್ ವಿಡಿಯೋ ಕಾಲು ತುಂಬ ಆಗ್ತಾಯಿದೆ ನೋಡಿ, ನೀವು ಕೇಳ್ಕೊಂಡಿರ್ತೀರ. ಡೈರೆಕ್ಟ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಸ್ವಲ್ಪ ವಿಡಿಯೋಸ್ಗಳು ತೋರಿಸ್ತಾರೆ, ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಆಮೇಲೆ ನಿಮಗೆ ಸೋಷಲ್ ಮೀಡಿಯಲ್ಲಿ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಹಣ ಒಂದು ಡಿಮ್ಯಾಂಡ್ ಮಾಡ್ತಾರೆ. ಈ ಥರನೂ ತುಂಬ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಹತ್ರ ಬಂದಿರೋ ಥರ ಯಾವ್ದು ಬಂದಿದೆ, ನಿಮಗೆ ಕಾಲ್ ಬಂತಾ, SMS ಬಂತಾ, ವಾಟ್ಸಪ್ ಬಂತಾ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದ ನಂತರ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಥರ ಇತ್ತು, ನಿಮಗೆ KYC OTP ಕೇಳಿದ್ರೆ, ಬ್ಯಾಂಕದು ನಿಮ್ಮ ಡೆಬಿಟ್ ಕಾರ್ಡು ಬ್ಲಾಕ್ ಆಗುತ್ತೆ ಅಂತ ಹೇಳಿದ್ರ, ಅಥವಾ ಜಾಬ್ಗೋಸ್ಕರ ಹೇಳಿದ್ರ, ಅಥವಾ ಫೇಕ್ ಕಸ್ಟಮರ್ ಕೇರ್ ಅಂತ ಹೇಳಿದ್ರ, ಏನು ರೀಸನ್ ಅವ್ರು ಏನು ಹೇಳಿದ್ರು ಅದರಲ್ಲಿ ಒಂದು ಯಾವುದನ್ನು ನಿಮ್ಮ ರೀಸನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದು ರೀಸನ್ ಸೆಲೆಕ್ಟ್ ಆದ ತಕ್ಷಣ ಅದ್ರ ಸ್ಕ್ರೀನ್ಶಾಟ್ ಏನಾದರೂ ನಿಮ್ಮ ಹತ್ರ ವಾಟ್ಸಪ್ ಮೆಸೇಜ್ ಬಂದಿದೆ, ಅದ್ರ ನಂಬರ್ ಇದೆ, ಅದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಇಲ್ಲ ಟೆಕ್ಸ್ಟ್ ಮೆಸೇಜ್ ಬಂದಿದೆ, ಅದು ಟೆಕ್ಸ್ಟ್ ಮೆಸೇಜ್ ಇಟ್ಕೊಳ್ಳಿ, ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಅಥವಾ ಕಾಲ್ ಬಂದಿರುತ್ತೆ, ಕಾಲ್ದು ಸ್ಕ್ರೀನ್ಶಾಟ್ ಇಟ್ಕೊಂಡು ಅದು ನಂಬರಲ್ಲಿ ಅಪ್ಲೋಡ್ ಮಾಡಿ. ಸ್ಕ್ರೀನ್ಶಾಟ್ ಇಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ಅದು ಮೊಬೈಲ್ ನಂಬರ್ ಯಾವ ನಂಬರಿಂದ ನಿಮಗೆ ಕಾಲ್ ಬಂದಿತ್ತು, ಡೇಟ್, ಟೈಮಿಂಗ್, ಸ್ವಲ್ಪ ಡೀಟೇಲ್ಸ್ ಹಾಕಿ ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಯಾವ ಥರ ಆಗಿತ್ತು, ಏನಾಗಿತ್ತು, ಏನಂತ ಮಾಡ್ತಾಯಿದ್ರು, ಏನು ಫ್ರಾಡ್ ಹೇಳ್ತಿದ್ರು. ತುಂಬ ಯೂನಿಕ್ ಟ್ರಿಕ್ ಯೂಸ್ ಮಾಡ್ತಾರೆ. ಅಮೆಝಾನು ಪಾರ್ಸೆಲ್ ಬಂದಿದೆ ಅಂತ ಹೇಳ್ತಾರೆ, ಅಥವಾ ಬೇರೆ ಕಸ್ಟಮರ್ ಕೇರಿಂದ ಇದ್ದೀನಿ ಅಂತ ಹೇಳ್ತಾರೆ, ಅಥವಾ ಯಾರ್ದೋ ಗೌರ್ಮೆಂಟಿಂದ ಏನೋ ಪಾರ್ಸೆಲ್ ಬರೋದಿರುತ್ತೆ, ಪೋಸ್ಟ್ ಬ್ಯಾಂಕಿಂದ ಕಾಲ್ ಮಾಡಿದ್ದೀನಿ ಅಂತ ಹೇಳ್ತಾರೆ, ನಿಮ್ಮ ಪ್ಯಾನ್ ಕಾರ್ಡ್ ವೆರಿಫಿಕೇಷನ್ ಮಾಡೋದಂತ ಹೇಳ್ತಾರೆ. ತುಂಬ ಯೂನಿಕ್ ಹೇಳ್ತಾರೆ. ಸೊ ಇದು ಫ್ರಾಡ್ಗೆ ಏನು ಅವ್ರು ಹೇಳಿದ್ರು ಅಂತ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಹಾಕ್ಬಿಟ್ಟು ನಿಮ್ಮದು ನೇಮು, ಲಾಸ್ಟ್ ನೇಮು, ನಿಮ್ಮ ಮೊಬೈಲ್ ನಂಬರು ಇದು ಕ್ಯಾಪ್ಚರ್ ಆಗಿಬಿಟ್ಟು ವೆರಿಫೈ OTP ಮಾಡಿ ಇದು ಸಬ್ಮಿಟ್ ಆಗುತ್ತೆ. ಇದು ಗೋರ್ಮೆಂಟ್ ವೆರಿಫೈ ಮಾಡುತ್ತೆ ಇದು ನಂಬರ್ ಫ್ರಾಡ್ ಆಗಿದೆ ಅಂತ. ಫ್ರಾಡ್ ಆಕ್ಟಿವಿಟಿ ಇದ್ದರೆ ಪರ್ಮನೆಂಟ್ಲಿ ಬ್ಲಾಕ್ ಮಾಡ್ತಾರೆ. ಸೊ ನೆಕ್ಸ್ಟ್ ಯಾರಾದ್ರೂ ಫ್ರಾಡ್ ಆಗೋದು ಸೇವ್ ಆಗುತ್ತೆ. ನಿಮ್ಮ ಕಡೆಯಿಂದ ಒಂದು ಸಹಾಯ ಅವ್ರಿಗೆ.